ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 50ನೇ ಅಧ್ಯಾಯ 15ನೇ ವಚನ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇರ್ತೀರಿ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳ್ತಿರ್ತೀರಿ. ನಿಮ್ಮ ಕುಟುಂಬದಲ್ಲಿ ಯಾವ್ಯಾವ ಕಷ್ಟದಲ್ಲಿ ಇದ್ದು ನೀವು ಭಯ ಪಡ್ತಿದ್ದೀರಾ, ಚಿಂತಿಸ್ತಾ ಇದ್ದೀರಾ, ಆದ್ರೆ ನೀವು ಚಿಂತಿಸಬೇಡ, ಭಯ ಪಡಬೇಡ ಪ್ರಿಯರೇ. ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ಬಿಡಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮಗೆ ಕಷ್ಟಗಳು ಬಂದಾಗ ಯಾರು ನಮಗೆ ಸಹಾಯ ಮಾಡುವುದಿಲ್ಲ ಪ್ರಿಯರೇ, ಸಹಾಯ ಮಾಡುವುದಿಲ್ಲ ಪ್ರಿಯರೇ. ಕಷ್ಟಗಳು ಬಂದಾಗ ನಮಗೆ ಹತ್ತಿರ ಕೂಡ ನೀವು ಬರಬೇಡ್ರಿ ಎಂಬರು ಸಹ ಕೆಲವು ಜನರು ಇರ್ತಾರೆ ಪ್ರಿಯರೇ. ಅಂತ ಭಯಂಕರವಾದ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದಾಗ ದೇವರು ನಮಗೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ದಾರೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಬಿಡಿಸುವೆನು. ದೇವ್ರು ನಮ್ಮ ಕಷ್ಟ ಕಾಲದಿಂದ ಬಿಡಿಸುವಂತ ದೇವ್ರ ಪ್ರಿಯರಿ. ಯಾವಾಗಂದ್ರೆ ಪ್ರಿಯರೇ, ನಾವು ದೇವರಿಗೆ ಮೊರೆ ಇಡುವಂತರಾಗಿರ್ಬೇಕು. ಕಷ್ಟಗಳು ಬಂದಾಗ ದೇವರಿಗೆ ಮೊರೆ ಇಡಬೇಕು, ದುಃಖಗಳು ಬಂದಾಗ ದೇವರಿಗೆ ಮೊರೆ ಇಡಬೇಕು. ನಮ್ಮ ಸಾಲ ಹಿಂಸೆಗಳ, ಕೋರ್ಟ್ ಕೇಸ್ ವಿಷಯಗಳ, ಅನೇಕ ಸಮಸ್ಯೆಗಳು, ಅನೇಕ ಸೇವೆ ಒಂದು ಅಡೆತಡೆಗಳು, ಅನೇಕ ರೀತಿಯಾಗಿ ನಾವು ಕಷ್ಟದಲ್ಲಿ ಬಿದ್ದಂತ ಸ್ಥಿತಿಯಲ್ಲಿ ಇದ್ದೇವಾ ಪ್ರಿಯರೇ. ಆದ್ರೆ ನೀವು ಭಯ ಪಡಬೇಡ್ರಿ. ಯಾಕಂದ್ರೆ ದೇವ್ರು ಹೇಳ್ತಾರೆ, ನಿಮ್ಮ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಗೆ ಬಿಡಿಸುವೆನು. ದೇವರು ನಮಗೆ ಬಿಡಿಸುವಂತ ದೇವರು, ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿರುವಾಗ ಪ್ರೇರೆ ನಾವು ಯಾವ ವಿಷಯದಲ್ಲಿ ಭಯ ಪಡಲ್ಲಂಗೆ ಧೈರ್ಯದಿಂದಿದ್ದು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವರಿಗೆ ನಾವು ಮೊರೆ ಇಡಬೇಕು, ನಾವು ಕೂಗಬೇಕು. ತಂದೆ ದೇವರು ಕಷ್ಟ ಕಾಲದಲ್ಲಿ ಇದ್ದೇವಪ್ಪ, ನಮ್ಮ ಮೊರೆಯನ್ನು ಕೇಳು ತಂದಿ, ನಮ್ಮ ಕಷ್ಟ ಕಾಲದಿಂದ ಬಿಡಿಸುವಂತ ದೇವ್ರು ನೀವಾಗಿರಪ್ಪ ಅಂತ ಹೇಳಿ ನಾವು ದೇವರಿಗೆ ಮೊರೆ ಇಡುವಾಗ ಪ್ರೇರೆ, ಈ ಮುಂಜಾನೆ ದೇವ್ರು ನಮ್ಮ ಮೊರೆಯನ್ನು ಕೇಳಿ ನಮ್ಗೆಲ್ಲಾ ಕಷ್ಟ ಬಿಡಿಸುವಂತ ದೇವ್ರ ಪ್ರಿಯರೇ. ನೀವು ಯಾವ ವಿಷಯದಲ್ಲಿ ದೇವ್ರು ಮೊರೆ ಇಡ್ತಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ನಮ್ಮ ಸಾಲಿಂದ ಬಿಡುಗಡೆ ಕೊಡು ತಂದಿ, ನಮ್ಮ ರೋಗದಿಂದ ಬಿಡುಗಡೆ ಕೊಡಪ್ಪ, ನಮ್ಮ ಫೈನಾನ್ಸ್ ಪ್ರಾಬ್ಲಮ್, ಬಿಸಿನೆಸ್ ವಿಷಯದಲ್ಲಿ, ವ್ಯಾಪಾರ ವಿಷಯದಲ್ಲಿ ಅನೇಕ ದಿವಸದಿಂದ ನಾವು ರೋಗದಲ್ಲಿ ಬಿದ್ದಂತ ಸ್ಥಿತಿಯಲ್ಲಿ ಇದ್ದೇವಾ, ಅನೇಕ ದಿವಸದಿಂದ ನಾವು ಒಂದು ಸೇವೆ ಒಂದು ಅಡೆತಡೆಗಳಲ್ಲಿ ಜೀವಿಸ್ತಾ ಇದ್ದೇವಾ ಅಂತ ನೀವು ಭಯ ಪಡ್ತಿದ್ದೀರಿ ಪ್ರಿಯರೇ. ಆದ್ರೆ ಭಯ ಪಡಬೇಡಿ. ದೇವ್ರು ನಮಗೆ ಅದ್ಭುತ ರೀತಿಗೆ ವಾಗ್ದಾನ ಮಾಡುವಾಗ, ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ನಡೆಸುವಂತ ದೇವ್ರ ಪ್ರಿಯರೇ. ದಾವೀದ ಭಕ್ತರ ಜೀವಿತದಲ್ಲಿ ಅನೇಕ ಕಷ್ಟಗಳು, ಅಡೆತಡೆಗಳು ಬಂದ್ರು ಕೂಡ ದಾವೀದ ಭಕ್ತರು ದೇವರಿಗೆ ಮೊರೆ ಇಟ್ಟಿದ್ದರು, ದೇವರಿಗೆ ಕೂಗಿದರು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಕೂಗಿದಾಗ ದೇವರವ್ರ ಪ್ರಾರ್ಥನೆ ಕೇಳಿ ಅವ್ರಿಗಿದ್ದಂತ ಕಷ್ಟಗಳನ್ನೆಲ್ಲ ಬಿಡಿಸಿದಂತ ದೇವ್ರ ಪ್ರಿಯರೇ. ನಿಮ್ಮ ಜೀವಿತಲ್ಲೂ ಕೂಡ ಖಚಿತವಾಗಿ ದೇವ್ರು ನಮ್ಮ ಕಷ್ಟಗಳಲ್ಲಿದ್ದು ನಾವು ದೇವರಿಗೆ ಮೊರೆ ಇಡುವಾಗ ದೇವ್ರು ನಮ್ಗೆ ಎಲ್ಲಾ ಕಷ್ಟದಿಂದ ಬಿಡಿಸುವಂತ ದೇವ್ರು, ನಮಗೆ ರಕ್ಷಿಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಾ ಇದ್ರು ಪ್ರಿಯರೇ, ಈ ವಾಗ್ದಾನವು ನಮ್ಮ ಜೀವಿತದಲ್ಲಿ ಕೂಡ ನೆರವೇರುವಂತದ್ದಾಗಿದೆ ಪ್ರಿಯರೇ. ಒಂದು ಸಣ್ಣ ಒಂದು ಉದಾಹರಣೆ ನೋಡ್ಕೊಳ್ಳೋ ಪ್ರಿಯರೇ. ಒಬ್ಬ ದೇವರ ಭಕ್ತರು ಒಂದು ಬೀಗ ಹಾಕಿದಂತ ಒಂದು ಆಲಯದಲ್ಲಿ ಅವರು ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಉಳ್ಕೊಳ್ತಿದ್ರು, ಅಂದ್ರೆ ಅಲ್ಲಿ ಕೆಲಸ ಮಾಡುವಾಗ ಅಲ್ಲೇ ಇದ್ದು ಅಲ್ಲೇ ಕೆಲಸ ಮಾಡ್ತಿದ್ರು ಪ್ರಿಯ. ಒಬ್ಬ ದೇವ ಭಕ್ತರು ಅಲ್ಲಿ ಆಕಸ್ಮಿಕವಾಗಿ ಒಂದು ಕಿಟಕಿಯನ್ನು ಓಪನ್ ಇರುವುದರಿಂದ ಒಂದು ಪಾರಿವಾಳ ಒಳಗಡೆ ಬಂದು ಅದೇನ್ ಮಾಡ್ತಂತೆ ಕೂತ್ಕೊಂಡಿರುತ್ತೆ. ಅವ್ರು ಬೀಗ ಹಾಕಿ ಹೊರಗಡೆ ಬಂದು ಕೂತ್ಕೊಂಡಿದ್ದಾಗ ಅದೇನ್ ಮಾಡತ್ತಂತೆ, ಹೌದು ಸುತ್ತಮುತ್ತ ಓಡಾಡಿ ಅದಕ್ಕೆ ಹೊರ ಹೋಗಲ್ಲಂತ ದಾರಿ ಕಾಣಲ್ಲಂತ ಸ್ಥಿತಿಯಲ್ಲಿ ಅದೇನ್ ಮಾಡತ್ತಂತೆ, ಕಿಟಕಿಯನ್ನು ಬಡಿದುಕೊಂಡು ಕೆಳಗಡೆ ಬಿದ್ದು ಹೋಗಿರುತ್ತಂತೆ. ಆವಾಗ ದೇವ್ರ ಭಕ್ತರು ಬೀಗನ್ನು ತೆರೆದು ಆ ಪಾರಿವಾಳ ಕೇಳ್ತಾರಂತೆ, ನಾನು ನಿನ್ಗೆ ಹಿಡಿಯೋದಕ್ಕೆ ಬಂದಿದ್ದೀನಿ, ನೀನಾದ್ರೆ ನನಗೆ ಸಿಕ್ಕಿಲ್ಲ, ನಾನು ಬೀಗ ಹಾಕಿದಾಗ ನೀನೇನ್ ಮಾಡಿದಿ, ನಿನಗೆ ಹೊರಕ್ ಹೋಗಲ್ಲಂತ, ನೀನು ದಾರಿ ಕಾಣಲ್ಲಂತ ಸ್ಥಿತಿಲಿ ನೀನೇನ್ ಮಾಡಿದಿ, ನಿನ್ನ ಕಷ್ಟಗಳು ನೀನೇ ಹೊಣೆಯಾಗಿದಿ. ಅಂದ್ರೆ ನಮ್ಮ ಕಷ್ಟಗಳು ಬಂದಾಗ ನಮ್ಗೆ ಇನ್ನು ನಾವು ನಮ್ಮಿಂದನೇ ಪರಿಹಾರ ಆಗೋದು, ನಮ್ಮಿಂದನೇ ಕಷ್ಟಗಳು ಸಾಲ ಆಗೋದು ಅಂತ ಅನ್ಕೊಳ್ತೇವೆ. ಆದ್ರೆ ನಮ್ಮ ಕಷ್ಟಗಳಲ್ಲಿ ನಾವೇ ಸಾಲ ಆಗೋದ್ರೆ ಇನ್ನೂ ಹೆಚ್ಚಾಗಿ ಕಷ್ಟಗಳು ಬರುತ್ತೆ ಪ್ರಿಯರೇ. ಆದ್ರೆ ನಮ್ಮ ಕಷ್ಟಗಳಿಂತೆ ನಾವು ಚಿಂತೆ ಮಾಡಬಾರ್ದು, ದುಃಖ ಪಡಿಬಾರ್ದು. ನಾವು ಎಲ್ಲಾ ಕಷ್ಟ ಕಾಲದಲ್ಲಿ ನಾವು ದೇವರಿಗೆ ಮೊರೆ ಇಡುವಂತರಾಗಿರ್ಬೇಕು ಪ್ರಿಯರೇ. ನಾವು ದೇವರಿಗೆ ಮೊರೆ ಇಟ್ಟಾಗ ದೇವ್ರು ನಮ್ಮ ಎಲ್ಲಾ ಕಷ್ಟ ಕಾಲದಿಂದ ಬಿಡಿಸಿ
ನಮ್ಮನ್ನು ರಕ್ಷಿಸುವಂತ ದೇವ್ರ ಪ್ರೇ ಈ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ದೇವ್ರು ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ಆಶಿಸು ಬಲಪಡಿಸಲಿ ಪ್ರಿಯ ವಾಗ್ದಾನವು ಆಮೇನ್ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನ ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸಿ ಆಶಿಸು ಬಲಪಡಿಸಿ ತಂದೆ. ಅವನು ಪ್ರಭು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ ತಂದೆಯವರು ಎಷ್ಟು ಜನರು ಕಷ್ಟ ಕಾಲದಿದ್ದು ಇದ್ದು ನಿಮ್ಗೆ ಮರೆ ಇಡ್ತಿದ್ರಪ್ಪ, ಅವ್ರ ಮರೆಯನ್ನು ಕೇಳಿ ಅವ್ರಿಗೆ ಬಿಡಿಸುವಂತ ದೇವ್ರು ನೀವಾಗಿರಿ ಎಸ್ಸಯ್ಯ. ತಂದೆ ದೇವ್ರೆ ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿಯಲ್ಲಿ ತಂದೆ ಇಷ್ಟು ದಿನಮಾನಗಳಲ್ಲಿ ಅವ್ರು ಎಷ್ಟೇ ಕಷ್ಟದಲ್ಲಿ ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್ ವಿಷಯವು, ಯಾವುದೇ ಒಂದು ಅವರು ಸೇವೆ ಪರವಾಗಿ ಯಾವುದೇ ಒಂದು ವ್ಯಾಪಾರ ವಿಷಯದಲ್ಲಿ ಎಷ್ಟೇ ಅವ್ರ ಕಷ್ಟದಲ್ಲಿ ಇದ್ದಿರ್ಬೋದು ತಂದೆ. ಆದ್ರೆ ಈ ಮುಂಜಾನೆ ಸಮಯ ಅವ್ರು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅವ್ರ ಮರೆಯನ್ನು ಕೇಳಿ ಅವ್ರಿಗೆ ಎಲ್ಲಾ ರೀತಿ ಬಿಡಿಸಿ ನೀವೇ ಕಾಯ್ದು ಕಾಪಾಡಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.